ಅಹಿಂದ ಮೇಲೆ ಡಿಕೆ ಬಾಂಬ್ ಸಿಡಿಸಿದ್ರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂತೆ ಅಹಿಂದ ಅಖಾಡದಲ್ಲಿ ಅಲ್ಲೋಲ ಕಲ್ಲೋಲ. ಡಿಕೆಶಿ ಸಿಎಂ ಆಗುತ್ತಿದ್ದಂತೆ ಅಹಿಂದ ಅಖಾಡದಲ್ಲಿ ಇದೀಗ ಅಲ್ಲೋಲ ಕಲ್ಲೋಲ. ಮೊದಲ ಎಸೆತದಲ್ಲೇ ಜಮೀರ್ ಹಾಗೆ ಮಹದೇವಪ್ಪ, ಸಂತೋಷ್ ಲಾಡ್ ಔಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಹಾರ್ಟ್ ಮೇಲೆ ಸ್ಟ್ರೈಕ್ ಅಟ್ಯಾಕ್ ಮಾಡಿದ ಸಿಎಂ ಡಿಕೆಶಿ. ಅಲ್ಪಸಂಖ್ಯಾತ ಜಮೀರ್, ಹಿಂದುಳಿದ ಲಾಡ್, ದಲಿತರ ಮಹದೇವಪ್ಪ. ಸಿದ್ದು ಪರಮಾಪ್ತರನ್ನೇ ಸದ್ಯಕ್ಕೆ ಸಂಪುಟದಿಂದ ಹೊರಗಿಡಲು ಡಿಕೆ ಸಕ್ಸಸ್ ಆಗಿದ್ದಾರ. ಡಿಕೆಶಿ ಸಿಎಂ ಆಗ್ತಾ ಇದ್ದಂತೆ ಅಹಿಂದ ಅಖಾಡದಲ್ಲಿ ಇದೀಗ ಅಲ್ಲೋಲ ಕಲ್ಲೋಲ ಆಗಿರುವಂತದ್ದು. ಮೊದಲ ಎಸೆತದಲ್ಲೇ ಜಮೀರ್ ಅಹಮದ್ ಹಾಗೆ ಮಹದೇವಪ್ಪ, ಸಂತೋಷ್ ಲಾಡ್ ಔಟ್ ಆಗಿದ್ದಾರೆ. ಮೊದಲ ಎಸೆತದಲ್ಲೇ ಇದೀಗ ಸಿದ್ದರಾಮಯ್ಯ ಅವರ ಹಾರ್ಟ್ ಮೇಲೆ ಸ್ಟ್ರೈಕ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಅಲ್ಪಸಂಖ್ಯಾತರಲ್ಲಿ ಜಮೀರ್ ಅಹಮದ್ ಅವರು, ಜೊತೆಗೆ ಹಿಂದುಳಿದ ಸಮುದಾಯದಲ್ಲಿ ಸಂತೋಷ್ ಲಾಡ್, ದಲಿತರ ಸಮುದಾಯದಲ್ಲಿ ಮಹದೇವಪ್ಪ, ಹಿಂದೂ ಜೊತೆಗೆ ಸಿದ್ದು ಪರಮಾಪ್ತರನ್ನೇ ಸದ್ಯಕ್ಕೆ ಸಂಪುಟದಿಂದ ಹೊರಗಿಡಲು ಡಿಕೆ ಸಕ್ಸಸ್ ಆದ್ರ ಅಂತ. ಸಿದ್ದು ಸಿಎಂ ಆಗಿದ್ದ 3 ವರ್ಷದಲ್ಲಿ ಕಂಗಾಲು ಮಾಡ್ತಿದ್ದವರಿಗೆ ಗೇಟ್ ಪಾಸ್. ಸಿದ್ದು ಆಪ್ತರಾದ ಜಮೀರ್, ಸಂತೋಷ್ ಲಾಡ್, ಮಹದೇವಪ್ಪ ಪೆವಿಲಿಯನ್ ಸೇರಿದ್ದಾರೆ. ಸರ್ಕಾರ ಹಾಗೂ ಪಕ್ಷದಲ್ಲಿ ಈಗ ಮೂಲ ಕಾಂಗ್ರೆಸ್ಸಿಗರ ದರ್ಬಾರ್ ಅಂತ ಹೇಳಿರುವಂತದ್ದು ಡಿಕೆ. ಸಿಎಂ ಡಿಕೆ, ಡಿಸಿಎಂ ಪರಂ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಮೂಲ ಕಾಂಗ್ರೆಸ್ಸಿಗರು. ನನ್ನ ಆಡಳಿತದಲ್ಲಿ ಅಹಿಂದ ಆಟ ನಡೆಯಲ್ಲ ಅಂತ ಮೆಸೇಜ್ ಕೊಟ್ರ ಡಿಕೆ. ಮೆಸೇಜ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದು ಸಿಎಂ ಆಗಿದ್ದ 3 ವರ್ಷದಲ್ಲಿ ಕಂಗಾಲು ಮಾಡ್ತಿದ್ದವರಿಗೆ ಈಗ ಗೇಟ್ ಪಾಸ್ ನೀಡಿರುವಂತದ್ದು. ಸಿದ್ದು ಆಪ್ತರಾದ ಜಮೀರ್ ಹಾಗೆ ಸಂತೋಷ್ ಲಾಡ್, ಜೊತೆಗೆ ಮಹದೇವಪ್ಪ ಈಗ ಪೆವಿಲಿಯನ್ ಸೇರಿರುವಂತದ್ದು. ಸರ್ಕಾರ ಹಾಗೂ ಪಕ್ಷದಲ್ಲಿ ಈಗ ಮೂಲ ಕಾಂಗ್ರೆಸ್ಸಿಗರ ದರ್ಬಾರ್ ಅಂತ ಹೇಳಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ಸಿಎಂ ಡಿಕೆ ಹಾಗೆ ಡಿಸಿಎಂ ಪರಮೇಶ್ವರ್ ಅವರು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕೂಡ ಮೂಲ ಕಾಂಗ್ರೆಸ್ಸಿಗರಾಗಿದ್ದಾರೆ. ನನ್ನ ಆಡಳಿತದಲ್ಲಿ ಅಹಿಂದ ಆಟ ನಡೆಯಲ್ಲ ಅಂತ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಡಿಕೆ. ಸಿಎಂ ಪರಮಾಪ್ತ ತ್ರಿಮೂರ್ತಿಗಳನ್ನ ಹೊರಗಿಟ್ಟಿರೋದೇ ದೊಡ್ಡ ಸುದ್ದಿ ಅಲ್ಲ. ಕರ್ನಾಟಕ ರಾಜಕಾರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆಗೆ ಇದೇ ಆಹಾರ ಆಗಿರುವಂತದ್ದು. ಅದೇನು ಅಂತ ಕೆಲವೇ ಕ್ಷಣಗಳಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ತೋರಿಸ್ತೀವಿ ನೋಡಿ. ಸಿಎಂ ಡಿಕೆಶಿ ಪವರ್ ಪ್ರಾಬಲ್ಯ ನಿವಾರಣೆಗೆ ಕರ್ನಾಟಕದಲ್ಲಿ ಹೊಸ ಸಮರ ಶುರುವಾಗ್ತಾ ಇದೆಯಾ ಅಂತ ಪ್ರಶ್ನೆ ಇದೀಗ. ಸಿಎಂ ಪರಮಾಪ್ತ ತ್ರಿಮೂರ್ತಿಗಳನ್ನ ಹೊರಗಿಟ್ಟಿರುವುದೇ ದೊಡ್ಡ ಸುದ್ದಿ ಆಗ್ತಾ ಇಲ್ಲ. ಕರ್ನಾಟಕ ರಾಜಕಾರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆಗೆ ಇದು ಆಗ್ತಾ ಇರುವಂತದ್ದು. ಅದೇನು ಅಂತ ಕೆಲವೇ ಕ್ಷಣಗಳಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ನಾವು ತೋರಿಸ್ತೀವಿ ನೋಡಿ. ಸಿದ್ದರಾಮಯ್ಯ ಅವರ ಬತ್ತಳಿಕೆಯ ಬ್ರಹ್ಮಾಸ್ತ್ರ ಅಹಿಂದ ಮೇಲೆಯೇ ಬಿದ್ದಿದೆ ದೊಡ್ಡ ಕಣ್ಣು. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರ ಪವರ್ ಪ್ರಾಬಲ್ಯ ನಿವಾರಣೆಗೆ ಕರ್ನಾಟಕದಲ್ಲಿ ಏನಾದರೂ ಹೊಸ ಸಮರ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಕರ್ನಾಟಕ ರಾಜಕಾರಣದಲ್ಲಿ. ಬನ್ನಿ ಬ್ರದರ್, 2028ಕ್ಕೆ ನಂದೇ ಸರ್ಕಾರ ಅಂತ ಓಪನ್ ಆಫರ್ ಕೊಡ್ತಾವ್ರ ಎಚ್ಡಿಕೆ. ಮುಳ್ಳನ್ನ ಮುಳ್ಳಿಂದಲೇ ತೆಗೆಯೋಣ ಅಂತ ಕೇಂದ್ರ ಸಚಿವ ಕುಮಾರಣ್ಣ ಪ್ಲಾನ್. ಮಾಜಿ ಕುಚಿಕೋ ಮಾಜಿ ಸಚಿವ ಜಮೀರ್ ಜೊತೆ ಕುಮಾರಸ್ವಾಮಿ ಜಾಲಿ ಮಾತುಕತೆ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಸಂತೋಷ್ ಲಾಡ್ ಸೇರಿ ಎಲ್ಲ ನನ್ನ ಜೊತೆಗೆ ಬನ್ನಿ ಅಂತ ಹೇಳಿದ್ದಾರೆ. 2028ರಿಂದ ನೆಕ್ಸ್ಟ್ ಲೆವೆಲ್ ಸರ್ಕಾರ ಅಂತ ಪ್ಲಾನ್ ಮಾಡ್ತಿದ್ದಾರಂತೆ ಕುಮಾರಣ್ಣ. ಬನ್ನಿ ಬ್ರದರ್, 2028ಕ್ಕೆ ನಂದೇ ಸರ್ಕಾರ ಅಂತ ಓಪನ್ ಆಫರ್ ಕೊಡ್ತಾವ್ರ ಎಚ್ಡಿಕೆ. ಮುಳ್ಳನ್ನ ಮುಳ್ಳಿಂದಲೇ ತೆಗೆಯೋಣ ಅಂತ ಕೇಂದ್ರ ಸಚಿವ ಕುಮಾರಣ್ಣ ಪ್ಲಾನ್ ಮಾಡ್ಕೊಂಡಿದ್ದಾರ. ಮಾಜಿ ಕುಚಿಕೋ ಮಾಜಿ ಸಚಿವ ಜಮೀರ್ ಜೊತೆ ಕುಮಾರಸ್ವಾಮಿ ಅವರು ಜಾಲಿ ಮಾತುಕತೆ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೆ ಸಂತೋಷ್ ಲಾಡ್ ಎಲ್ಲರನ್ನ ಕೂಡ ಸೇರಿಸಿ ನನ್ನ ಜೊತೆಗೆ ಬನ್ನಿ, 2028ರಿಂದ ನೆಕ್ಸ್ಟ್ ಲೆವೆಲ್ ಸರ್ಕಾರ ಅಂತ ಪ್ಲಾನ್ ಮಾಡ್ತಿದ್ದಾರಂತೆ ಕುಮಾರಸ್ವಾಮಿ ಅವರು. 2028ಕ್ಕೆ ನಂದೇ ಸರ್ಕಾರ, ಬನ್ನಿ ಬ್ರದರ್ ಅಂತ ಓಪನ್ ಆಫರ್ ಕೊಡ್ತಾವ್ರ ಅನ್ನುವಂತಹ ಪ್ರಶ್ನೆ ಇದೀಗ. ಎಚ್.ಡಿ. ಕುಮಾರಸ್ವಾಮಿ ಅವರು ಮುಳ್ಳನ್ನ ಮುಳ್ಳಿಂದಲೇ ತೆಗೆಯೋಣ ಅಂತ ಕೇಂದ್ರ ಸಚಿವ ಕುಮಾರಣ್ಣ ಪ್ಲಾನ್ ಅನ್ನ ಮಾಡ್ಕೊಂಡ್ರ.
ನಾನು ಕಾಂಗ್ರೆಸ್ನ ಯಾರನ್ನೂ ಸಂಪರ್ಕ ಮಾಡಿಲ್ಲ. ಇದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿಗಳು. ನಾನು ಯಾವುದೇ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಹೋಗಿಲ್ಲ. ನಾನು ಕಾಂಗ್ರೆಸ್ನ ಯಾರನ್ನೂ ಸಂಪರ್ಕ ಮಾಡಿಲ್ಲ. ಇದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿಗಳು. ನಾನು ಯಾವುದೇ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಹೋಗಿಲ್ಲ. ನಾನು ಕಾಂಗ್ರೆಸ್ನ ಯಾರನ್ನೂ ಸಂಪರ್ಕ ಮಾಡಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ಡಿಕೆ ಶಿವಕುಮಾರ್ ಅವರು ಅಹಿಂದ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ? ಇರುವಂತಹ ಪ್ರಥಮ ಪಟ್ಟಿ ಅಂದ್ರೆ ಮೊದಲ ಪಟ್ಟಿಯಲ್ಲಿ ಮಹದೇವಪ್ಪ ಅವರಿಗೆ ಸ್ಥಾನ ಇರಲಿಲ್ಲ, ಅಂದ್ರೆ ಸಚಿವ ಸ್ಥಾನ ಸಿಗ್ಲಿಲ್ಲ, ಜಮೀರ್ ಅಹಮದ್ ಅವರಿಗೆ ಸಿಗ್ಲಿಲ್ಲ, ಸಂತೋಷ್ ಲಾಡ್ ಅವರಿಗೆ ಸಿಗ್ಲಿಲ್ಲ. ಹೀಗೆ ಒಂದು ಎರಡಲ್ಲ, ಅಹಿಂದ ನಾಯಕರು ಯಾವಾಗಲೂ ಸಿದ್ದರಾಮಯ್ಯ ಹಿಂದೆ ಮುಂದೆ ಓಡಾಡ್ತಾ ಇದ್ದಂತಹ ನಾಯಕರುಗಳಿಗೆ ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹದ್ದು ಎಲ್ಲೋ ಒಂದ್ ಕಡೆ ಚರ್ಚೆಗೆ ಗ್ರಾಸವಾಗಿದೆ. ಅಹಿಂದ ನಾಯಕರನ್ನ ಡಿ.ಕೆ. ಶಿವಕುಮಾರ್ ಅವರು ದೂರ ಇಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಎದ್ದಿರುವಂತದ್ದು. ಯಾಕಂದ್ರೆ ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರುಗಳೇ ಇದ್ರೂ ಕೂಡ ಯಾವಾಗಲೂ ಅವರೇ 5 ವರ್ಷ ಸಿಎಂ ಅಂತ ಹೇಳ್ತಾ ಇದ್ದಂತಹ ಸಚಿವರುಗಳಿಗೆ ಸ್ಥಾನ ಇಲ್ಲ ಅನ್ನುವಂತಹದ್ದು ಇಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಪ್ರಮುಖವಾಗಿ ಮುಂಬರುವಂತಹ ಚುನಾವಣೆಗೆ ಅಂದ್ರೆ ಸ್ಪೆಷಲಿ 2028ರ ಚುನಾವಣೆಗೆ ಒಂದಿಷ್ಟು ವೇದಿಕೆಯನ್ನ ಈಗಲಿಂದನೇ ಡಿ.ಕೆ. ಶಿವಕುಮಾರ್ ಸಿದ್ಧಪಡಿಸಿಕೊಳ್ತಿದ್ದಾರೆ. ಅದರ ಮುಂದುವರೆದ ಭಾಗವೇ ಜೆಡಿಎಸ್ ನಾಯಕರಿಗೆ ಬಹಿರಂಗ ಆಹ್ವಾನಗಳನ್ನ ಅಂದ್ರೆ ಶಾಸಕರುಗಳಿಗೆ ಬಹಿರಂಗ ಆಹ್ವಾನಗಳನ್ನ ನೀಡ್ತಾ ಇರುವಂತಹದ್ದು. ಓದಲ್ಲಿ ಬಂದಲ್ಲಿ ಎಲ್ಲೆಲ್ಲಿ ಜೆಡಿಎಸ್ ಪ್ರಬಲ ಪ್ರದೇಶಗಳು ಅಂತಿದ್ದಾವೋ ಅಲ್ಲೆಲ್ಲ ಕೂಡ ಅವರು ಈ ರೀತಿಯ ಆಹ್ವಾನಗಳನ್ನ ನೀಡ್ತಿದ್ದಾರೆ. ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ಅಥವಾ ಇಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಯಾವ್ಯಾವ ಹಿಂದೆ ಇದ್ದಂತಹ ಸಚಿವರುಗಳು ಯಾರ್ಯಾರು ಸಿದ್ದರಾಮಯ್ಯ ತೀರ ಪರಮಾಪ್ತರು ಅಂತ ಅನ್ಸ್ಕೊಂಡಂತವ್ರು 5 ವರ್ಷಗಳ ಕಾಲ ಅವರೇ ಸಿಎಂ ಆಗಿರ್ತಾರೆ ಅನ್ನುವಂತಹ ಬಹಿರಂಗ ಮಾತುಗಳನ್ನ ಹೇಳ್ತಾ ಇದ್ದಂತವ್ರನ್ನ ಹೊರಗಿಟ್ಟು ಇವರು ಸಚಿವ ಸಂಪುಟವನ್ನ ರಚನೆ ಮಾಡಿರುವಂತಹದ್ದು ಜೆಡಿಎಸ್ ಮತ್ತೊಂದು ಹಂತಕ್ಕೆ ಇವರನ್ನ ಸೆಳೆಯೋದಕ್ಕೆ ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಿದೆ ಅನ್ನುವಂತಹ ಚರ್ಚೆ ಕೂಡ ಆರಂಭ ಆಗಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಈ ವಿಚಾರದ ಬಗ್ಗೆ ಅಂದ್ರೆ ಕಾಂಗ್ರೆಸ್ ನಾಯಕರುಗಳು ತಮ್ಮನ್ನ ಸಂಪರ್ಕ ಮಾಡಿರುವಂತಹ ಕುರಿತು ಅಥವಾ ಅವರು ಅಂದ್ರೆ ಕುಮಾರಸ್ವಾಮಿ ಅವರು ಇಲ್ಲಿರುವಂತಹ ಕಾಂಗ್ರೆಸ್ ನಾಯಕರುಗಳನ್ನ ಸಂಪರ್ಕ ಮಾಡಿರುವಂತಹ ಕುರಿತು ಯಾವುದೇ ಸ್ಪಷ್ಟನೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿಲ್ಲ. ಆ ಬಗ್ಗೆ ಮಾಧ್ಯಮದವರು ಕೇಳಿದಂತಹ ಸಂದರ್ಭದಲ್ಲೂ ಕೂಡ ನಾನು ಯಾರನ್ನೂ ಸಂಪರ್ಕ ಮಾಡಿಲ್ಲ ಅನ್ನುವಂತಹದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಸಹಜವಾಗಿ ಹಿಂದಿನ ಚುನಾವಣೆಗಳನ್ನ ನೋಡ್ತಾ ಹೋದ್ರೆ ಅಥವಾ ಬೈ ಎಲೆಕ್ಷನ್ ಗಳನ್ನ ನೋಡ್ತಾ ಹೋದ್ರೆ ಇವತ್ತು ಇರುವಂತಹ ನಾಯಕರು ನಾಳೆ ಇನ್ನೊಂದು ಪಕ್ಷಕ್ಕೆ ಹಾರಿರುವಂತಹ ಘಟನೆಗಳು ಕೂಡ ಇದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಅದಕ್ಕೆ ಪ್ರಮುಖ ಉದಾಹರಣೆ ಅಥವಾ ಇನ್ನೂ ಮರೆಯಲಾಗದ ಉದಾಹರಣೆ ಅಂತಂದ್ರೆ 17 ಜನ ಶಾಸಕರುಗಳು ಹೋಗಿದ್ದಂಥದ್ದು. ಹಾಗಾಗಿ ರಾಜಕೀಯ ನಿಂತ ನೀರಲ್ಲ, ಯಾವಾಗ್ಲೂ ಅರಿತಾ ಇರುತ್ತೆ. ಯಾರು ಯಾವ ಪಕ್ಷಕ್ಕೆ ಯಾವಾಗ ಬೇಕಾದ್ರೂ ಹೋಗಬಹುದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಇದು ಕೂಡ ಮುಂಬರುವಂತಹ ಚುನಾವಣೆಗೆ ಇಂತಹದ್ದೇ ಉದಾಹರಣೆಗೆ ರಾಜ್ಯ ಸಾಕ್ಷಿ ಆಗುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.